ಹಲ್ಲೇಲೂಯಾ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸ್ಬೋದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಒಂದು ಪ್ರಾರ್ಥನಾ ಕೂಟಗಳಿಗೆ ಭಾಗವಹಿಸಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಜನರು ನಿಮ್ಮನ್ನು ಅಪಕೀರ್ತಿಗೆ ಗೊಳಿಸಲು, ಅಂದರೆ ನಿಮ್ಮ ಹೆಸರನ್ನು ಅಪಕೀರ್ತಿಗೊಳಿಸಲು, ನಿಮ್ಮನ್ನು ಅವಮಾನ ಪಡಿಸಲು ಕೆಲವರು ನಿಮ್ಮ ಕುರಿತಾಗಿ ಯೋಚನೆ ಮಾಡ್ತಾರೆ. ಆದರೆ ದೇವರು ನಿಮ್ಮ ಜೊತೆ ಇರುವಾಗ, ದೇವರು ನಿಮ್ಮ ಸಂಗಡ ಇರುವಾಗ ನಿಮ್ಮನ್ನು ಉನ್ನತಿಗೆ ತರುವಂಥವನಾಗಿದ್ದಾನೆ. ಇಂದು ಅನೇಕ ಜನರ ಜೀವಿತದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ಅಯ್ಯೋ, ಇವರು ನನ್ನ ಹೆಸರನ್ನು ಅಪಕೀರ್ತಿಗೊಳಿಸಿದ್ರು, ಇವರು ನನ್ನನ್ನು ಅವಮಾನ ಪಡಿಸಿದ್ರು, ನನ್ನ ಕುಟುಂಬದವರ ಮಧ್ಯದಲ್ಲಿ ಅವಮಾನ ಪಡಿಸಿದ್ರು, ನಾನು ಕೆಲಸ ಮಾಡುವ ಸ್ಥಳದಲ್ಲಿ ನನಗೆ ಅವಮಾನ ಪಡಿಸಿದ್ರು. ಆದರೆ ಪ್ರೀತಿಯ ಸಹೋದರ ಸಹೋದರಿಯೇ, ನೀನು ನಿಜವಾಗಿಯೂ ದೇವರ ಮೇಲೆ ನಂಬಿಕೆ ಇಡುವುದಾದರೆ, ನೀನು ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಡುವುದಾದರೆ ಆತ ನಿನ್ನನ್ನು ಉನ್ನತಿಗೆ ತರ್ತಾನೆ. ಇಂದು ನಾವು ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಈ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧ ಆತ್ಮನೆ ನೀನು ಮಾತನಾಡು ದೇವರೇ. ಇವರು ಒಬ್ಬೊಬ್ಬರ ಜೀವಿತಗಳನ್ನು ಬದಲಾಯಿಸು ದೇವರೇ. ನಿನ್ನನ್ನು ನಂಬಿಕೊಳ್ಳುವಂಥ ಹೃದಯವನ್ನು ಅವರಿಗೆ ಅನುಗ್ರಹಿಸು. ವಾಕ್ಯದ ಮೂಲಕ ಅವರ ಜೀವಿತವನ್ನು ನೀನು ಬದಲಾಯಿಸಬೇಕಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಹೌದು ರಾಜ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀನು ಮಾತನಾಡು, ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ. ಆಮೇನ್, ಆಮೇನ್. ಅನೇಕ ಸಲ ನಮಗೆ ಜೀವಿತದಲ್ಲಿ ನಮ್ಮ ಹೆಸರನ್ನು ಅನೇಕ ಜನರು ನಮ್ಮ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಮಾಡಿ ನಮ್ಮ ಹೆಸರುಗಳನ್ನು ಕೆಡಿಸಬೇಕು, ನಮ್ಮ ಹೆಸರಿಗೆ ಅಪಕೀರ್ತಿಯನ್ನು ಉಂಟು ಮಾಡಬೇಕಂತ ಯೋಚನೆ ಮಾಡಿ ಅನೇಕ ಸಲ ನಮ್ಮನ್ನು ಅವಮಾನ ಪಡಿಸ್ತಾರೆ. ಇಂದು ನಿಮ್ಮನ್ನು ಅನೇಕ ಜನರು, ನಿಮ್ಮ ಶತ್ರುಗಳು ಅಥವಾ ಸೈತಾನನು ಅನೇಕ ಮನುಷ್ಯರನ್ನು ಉಪಯೋಗಿಸಿಕೊಂಡು ನಿಮ್ಮ ಕುಟುಂಬದಲ್ಲಿ ಹಾಗೂ ನಿಮ್ಮ ನೆಂಟರಿಷ್ಟರ ಮಧ್ಯದಲ್ಲಿ, ನಿಮ್ಮ ಸಭೆಯ ಮಧ್ಯದಲ್ಲಿ, ಹೀಗೆ ಅನೇಕರ ಮಧ್ಯದಲ್ಲಿ ನಿಮ್ಮನ್ನು ಅವಮಾನ ಪಡಿಸಬೇಕೆಂದು ಮಾಡಿಟ್ಟಿರುವ ಆಲೋಚನೆಗಳನ್ನು ದೇವರಿಂದು ಮುರಿದು ಹಾಕಲಿದ್ದಾರೆ. ನೀವು ದೇವರನ್ನು ನಂಬುವುದಾದರೆ, ನೀವು ದೇವರನ್ನು ನಿರೀಕ್ಷಿಸುವುದಾದರೆ, ದೇವರ ಕಡೆ ನಿಮ್ಮ ಕಣ್ಣುಗಳು ನೋಡುವುದಾದರೆ ಆತನು ನಿಮ್ಮನ್ನು ಉನ್ನತಿಗೆ ತರುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಚೆಪನ್ಯ 3:20 ಹೀಗೆ ಬರೆಯಲ್ಪಟ್ಟಿದೆ. ಕೊನೆಯ ವಚನವನ್ನು ಓದುವುದಾದರೆ, ನಾನು ನಿಮ್ಮ ದುರವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು. ಇದು ಯೆಹೋವನ ನುಡಿ. ಇಲ್ಲಿ ನೋಡಿ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ನಿಮ್ಮ ದುರವಸ್ಥೆಯನ್ನು, ನಿಮ್ಮ ಒಂದು ಕೆಟ್ಟ ಪರಿಸ್ಥಿತಿಗಳನ್ನು ದೇವರು ತಪ್ಪಿಸುವವರಾಗಿದ್ದಾರೆ. ಇಂದು ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ವೇದನೆಗಳಲ್ಲಿ ನೀವು ಮುಳುಗಿ ಹೋಗಿರ್ಬೋದು. ನೀವು ಹೇಳಲಾರದಂತಹ ಒಂದು ಪರಿಸ್ಥಿತಿಯಲ್ಲಿ ಇನ್ನೊಬ್ಬರ ಮುಂದೆ ಹೇಗೆ ನಾನು ನಿಂತುಕೊಳ್ಳಿ, ನನ್ನ ತಲೆ ತಗ್ಗಿಸಲ್ಪಟ್ಟಿದೆ, ನನ್ನ ಈ ಒಂದು ಪರಿಸ್ಥಿತಿಯನ್ನು, ಈ ದುರಪರಿಸ್ಥಿತಿಯನ್ನು ಯಾರು ಸರಿಪಡಿಸ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ದೇವರು ನಮಗಿಂದು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ನಿನ್ನ ದುರವಸ್ಥೆಯನ್ನು ನಾನು ತಪ್ಪಿಸ್ತೇನೆ. ನಿನ್ನ ದುರವಸ್ಥೆಯನ್ನು ತಪ್ಪಿಸುವಾಗ ಈ ಲೋಕದ ಸಕಲ ಜನಾಂಗಗಳಲ್ಲಿ ನಿನ್ನ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡ್ತೇನೆ. ಇವತ್ತು ನಿಮ್ಮ ನೆಂಟರಿಷ್ಟರ ಮಧ್ಯದಲ್ಲಿ, ನಿಮ್ಮನ್ನು ಅವಮಾನ ಪಡಿಸಿದವರ ಮಧ್ಯದಲ್ಲಿ, ನೀವು ಈ ಭೂಮಿಯ ಮೇಲೆ ಇಲ್ಲದಂತೆ ಆಗಬೇಕೆಂದು ಬಯಸಿದವರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಉನ್ನತಿಗೆ ತರ್ತಾರೆ. ನಿಮ್ಮ ಹೆಸರುಗಳನ್ನು ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡ್ತಾರೆ. ನಿಮ್ಮ ಹೆಸರುಗಳನ್ನು ಕೀರ್ತಿಗೆ ಸ್ತೋತ್ರಗಳಿಗೆ ಗುರಿ ಮಾಡುವನು ಎಂಬುದೇ ಕರ್ತನು ಇಂದು ನಿಮಗೆ ಕೊಡುವಂತಹ ವಾಗ್ದಾನವಾಗಿದೆ. ಜನರು ನಮ್ಮನ್ನು ಅಪಕೀರ್ತಿಗೆ ತರಬೇಕಂತ ಕೆಟ್ಟ ಆಲೋಚನೆಗಳನ್ನ ಮಾಡ್ತಾರೆ, ನಿಮ್ಮ ಕೆಲಸದ ಸ್ಥಳಗಳಲ್ಲಾಗಿರ್ಬೋದು, ನಿಮ್ಮ ಕುಟುಂಬಗಳಲ್ಲಾಗಿರ್ಬೋದು. ಆದರೆ ದೇವರು ನಿಮ್ಮ ಪಕ್ಷದಲ್ಲಿರುವುದರಿಂದ ಶತ್ರುಗಳ ಆಲೋಚನೆಗಳನ್ನು ನಿರ್ಮೂಲ ಮಾಡಿ ನಿಶ್ಚಯವಾಗಿಯೂ ನಿಮ್ಮನ್ನು ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವವರಾಗಿದ್ದಾರೆ. ಒಮ್ಮೆ ಒಂದು ಕುಟುಂಬದಲ್ಲಿ ತುಂಬ ಬಡತನ. ಅವರು ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಬೇರೆ ಕಡೆ ಊರಿಗೆ ಉದ್ಯೋಗಕ್ಕಾಗಿ ಬರ್ತಾರೆ. ಅವರು ಉದ್ಯೋಗಕ್ಕಾಗಿ ಬಂದಂಥ ಆ ಸಮಯದಲ್ಲಿ ಆ ಕುಟುಂಬದಲ್ಲಿ ಬಹಳ ಬಡತನ. ಒಂದೊತ್ತು ಊಟಕ್ಕೂ ಸಹ ಬಹಳ ಬಡತನ ಇರ್ತದೆ.
ಅವರನ್ನು ನೋಡಿದಂಥ ಅನೇಕರು ಅವರಿಗೆ ಆಡಿಕೊಳ್ತಾ ಇರ್ತಾರೆ, ನೀವು ಯೇಸುವನ್ನ ನಂಬಿದ್ದೀರಾ, ಆದರೂ ನಿಮಗೆ ಯಾಕೆ ಈ ಪರಿಸ್ಥಿತಿ ಅಂತ ಹೇಳಿ ಅವರ ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಅವರನ್ನ ಹೀಯಾಳಿಸ್ತಾ ಇರ್ತಾರೆ, ಎಲ್ಲರೂ ಅವರನ್ನ ಅವಮಾನ ಪಡಿಸ್ತಾ ಇರ್ತಾರೆ. ಆದರೆ ಇವರ ಜೀವಿತದಲ್ಲಿ ಇದ್ದಂಥ ಒಂದೇ ಕಾರ್ಯ ಏನಂದ್ರೆ ಪ್ರಾರ್ಥನೆ ಆಗಿತ್ತು. ಎಲ್ಲ ಸಮಯದಲ್ಲೂ ಅವರು ಏನು ಮಾಡ್ತಾ ಇದ್ರು ಅಂದರೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಪ್ರಾರ್ಥನೆಯನ್ನು ಮಾಡಿ ಅವರು ಒಂದು ಉದ್ಯೋಗವನ್ನು ಪ್ರಾರಂಭಿಸ್ತಾರೆ. ಆ ಉದ್ಯೋಗದಲ್ಲಿ ದೇವರು ಅವರನ್ನು ಉನ್ನತಿಗೆ ತರ್ತಾರೆ. ಇಂದು ಯಾರು ಅವರ ವಿರುದ್ಧವಾಗಿ ಮಾತನಾಡಿದ್ರೋ, ಯಾರು ಅವರನ್ನು ಹೀಯಾಳಿಸಿದ್ರೋ, ಯಾರು ಅವರನ್ನು ಅವಮಾನ ಪಡಿಸಿದ್ರೋ ಅವರ ಮಧ್ಯದಲ್ಲಿ ದೇವರು ಅವರನ್ನು ಉನ್ನತಿಗೆ ತಂದರು. ಅವರು ಒಮ್ಮೆ ನಾನು ಇದನ್ನು ಒಂದು ಪುಸ್ತಕದಲ್ಲಿ ಓದಿದ್ದೆ. ಅವರು ಏನು ಮಾಡಿದ್ರು ಅಂದರೆ ಈ ಚಪನ್ಯ 3:20 ದೊಡ್ಡ ಅಕ್ಷರಗಳಲ್ಲಿ ಬರೆಸಿ ಅವರ ಮನೆಯಲ್ಲಿ ಒಂದು ದೊಡ್ಡ ಹಲಿಗೆಯಲ್ಲಿ ಹಾಕಿದರು. ಹಾಗೆ ಅವರು ಆ ವಾಗ್ದಾನವನ್ನ ನಂಬಿದ್ರು. ದೇವರು ಮಾಡಿದ ಆ ವಾಗ್ದಾನವನ್ನ ಹಿಡಿದು ಪ್ರತಿನಿತ್ಯ ಪ್ರಾರ್ಥನೆಯನ್ನ ಮಾಡಿದ್ರು. ಶ್ರದ್ಧೆಯಿಂದ ಭಯಭಕ್ತಿ ಉಳ್ಳವರಾಗಿ ದೇವರ ಆ ವಾಗ್ದಾನಕ್ಕೆ ಕಿವಿಗೊಟ್ಟು ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡಿದ್ರು. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಅವರ ಜೀವಿತವನ್ನ ಮಾರ್ಪಡಿಸಿದ್ರು. ಅವರ ಜೀವಿತವನ್ನು ಮಾರ್ಪಡಿಸಿದ ಅದೇ ದೇವರು ಇಂದು ನಿಮ್ಮ ಜೀವಿತವನ್ನು ಮಾರ್ಪಡಿಸ್ತಾರೆ. ನಿಮ್ಮನ್ನು ಯಾರು ಹೀಯಾಳಿಸಿದ್ರೋ, ನಿಮ್ಮನ್ನು ಯಾರು ಬೇಡ ಅಂತ ದೂಕಿದ್ರೋ, ನಿಮ್ಮನ್ನು ಅನೇಕರು ಮೋಸಗೊಳಿಸಿ ಹೋಗಿರ್ಬೋದು, ಅಥವಾ ನೀವು ಯವನಸ್ಥರಾಗಿದ್ದರೆ ನಿಮ್ಮನ್ನು ಪ್ರೀತಿಸಿ ನೀನು ಬೇಡ ಅಂತ ಹೇಳಿ ಮುಂಚೆ ಎಲ್ಲ ನಿಮ್ಮ ಒಟ್ಟಿಗೆ ಚೆನ್ನಾಗಿದ್ದು, ಆದರೆ ಈಗ ನೀನು ಬೇಡ ಅಂತ ಹೇಳಿ ನಿಮ್ಮನ್ನು ತಿರಸ್ಕರಿಸಿ, ನಿಮ್ಮನ್ನು ಇಗ್ನೋರ್ ಮಾಡಿ, ನಿಮ್ಮನ್ನು ದೂರ ಮಾಡಿ ಹೋಗಿದ್ರೆ ಯೋಚನೆ ಮಾಡಬೇಡಿ. ದೇವರು ಅವರ ಮುಂದೆ ನಿಮ್ಮನ್ನು ಉನ್ನತಿಗೆ ತರ್ತಾರೆ. ದೇವರು ಅವರನ್ನು ಮುಂದೆ ನಿಮ್ಮನ್ನು ಉನ್ನತಪಡಿಸ್ತಾರೆ. ಆದರೆ ನೀವು ಮಾಡಬೇಕಾಗಿದ್ದೇನೆಂದರೆ ನಿಮ್ಮ ತಪ್ಪನ್ನು ಅರಿತುಕೊಂಡು ಆ ತಪ್ಪನ್ನು ಇನ್ನು ಮುಂದೆ ಮಾಡದೆ ದೇವರ ಕಡೆಗೆ ನಿಮ್ಮ ಮನಸ್ಸುಗಳನ್ನು ತಿರುಗಿಕೊಳ್ಬೇಕು. ದೇವರಿಗೆ ನಿಮ್ಮ ಮನಸ್ಸುಗಳನ್ನು ಒಪ್ಪಿಸಿಕೊಡ್ಬೇಕು. ಆಗ ನಿಮ್ಮ ಜೀವಿತದಲ್ಲಿ ದೇವರು ಬದಲಾವಣೆಯನ್ನು ಉಂಟು ಮಾಡ್ತಾರೆ. ದೇವರು ಆಶೀರ್ವಾದವನ್ನು ಉಂಟು ಮಾಡ್ತಾರೆ. ಬರೀ ಲೌಕಿಕವಾದ ಆಶೀರ್ವಾದ ಅಲ್ಲ, ಆತ್ಮಿಕ ರೀತಿಯಲ್ಲೂ ಸಹ ನಿಮ್ಮನ್ನು ಉನ್ನತಿಗೆ ತರ್ತಾರೆ. ಇಂದು ಅನೇಕ ಕುಟುಂಬಗಳಲ್ಲಿ ಲೌಕಿಕವಾಗಿ ಉನ್ನತಿಯಲ್ಲಿದ್ದಾರೆ, ಆದರೆ ಆತ್ಮಿಕವಾಗಿ ಉನ್ನತಿಯಲ್ಲಿಲ್ಲ. ಆತ್ಮಿಕವಾಗಿ ಅನೇಕ ವಿಶ್ವಾಸಿಗಳು ಇಂದು ಸತ್ತು ಹೋಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ನೀವು ದೇವರ ವಾಕ್ಯದ ಮೂಲಕ ಪರೀಕ್ಷೆ ಮಾಡಿಕೊಳ್ಳಿ. ನನ್ನ ಆತ್ಮಿಕ ಜೀವಿತ ಉನ್ನತಿಯಲ್ಲಿದೆಯೋ ಅಥವಾ ಹಿಂದೆ ಉಳಿದಿದ್ದೇನೋ? ನಾನು ಪ್ರಾರ್ಥನೆಯಲ್ಲಿ ನಿರತವಾಗಿದ್ದೇನೋ? ವಾಕ್ಯದವನ್ನು ಕೈಗೊಂಡು ನಡೀತಾ ಇದ್ದೇನಾ? ದೇವರ ಆಜ್ಞೆಗಳನ್ನು ನಾನು ವಿಧೇಯತ್ವವನ್ನು ತೋರಿಸ್ತಾ ಇದ್ದೇನೆ? ಹೇಗಿದೆ ನನ್ನ ಜೀವಿತ, ನನ್ನ ಆತ್ಮಿಕ ಜೀವಿತ, ನನ್ನ ಆತ್ಮಿಕ ಮನುಷ್ಯನು ಹೇಗಿದ್ದಾನೆ? ಇಂದು ನೀವು ಒಳ್ಳೆಯ ಕೆಲಸದಲ್ಲಿ ಇರ್ಬೋದು ಅಥವಾ ಉನ್ನತ ಸ್ಥಾನಗಳಲ್ಲಿ ಇರ್ಬೋದು, ಆದರೆ ನಿಮ್ಮ ಆತ್ಮಿಕ ಜೀವಿತದಲ್ಲಿ ನೀವು ಸತ್ತವರಾಗಿದ್ದರೆ ನೀವು ಏನು ದುಡಿದು ಏನೂ ಪ್ರಯೋಜನ ಇರೋದಿಲ್ಲ. ಒಬ್ಬ ಮನುಷ್ಯನು ತನ್ನ ಲೋಕದಲ್ಲಿರುವಂಥ ಎಲ್ಲವನ್ನ ಸಂಪಾದಿಸಿಕೊಂಡು ಅವನ ಆತ್ಮ ನಷ್ಟಪಟ್ಟರೆ ಪ್ರಯೋಜನವೇನು? ಇಂದು ನೀವು ಎಲ್ಲವನ್ನ ಸಂಪಾದಿಸಿಕೊಂಡು ಗೌರವ, ಕೀರ್ತಿ, ಭೂಮಿಯಲ್ಲಿ ಸಿಕ್ಕಬೇಕಾದ ಎಲ್ಲವನ್ನ ಸಂಪಾದಿಸಿಕೊಂಡು ಆತ್ಮಿಕ ರೀತಿಯಲ್ಲೇ ನೀವು ಸತ್ತು ಹೋಗಿದರೆ, ಆತ್ಮಿಕ ಮನುಷ್ಯನು, ನಿಮ್ಮ ಒಳಗಿರುವ ಆತ್ಮಿಕ ಮನುಷ್ಯನು ಬಲಗೊಳ್ಳದೇ ಇದ್ದರೆ ನೀವು ಯಾವುದಕ್ಕೆ ಪ್ರಯೋಜನ ಬರೋದಿಲ್ಲ. ಆದ ಕಾರಣ ಪ್ರೀತಿಯ ಸಹೋದರ ಸಹೋದರಿ, ದೇವರು ಇಂದು ನೀವು ದೇವರನ್ನು ನಂಬುವುದಾದರೆ ಲೌಕಿಕವಾಗಿಯೂ ಲೋಕದ ರೀತಿಯಲ್ಲೂ ದೇವರು ನಿಮ್ಮನ್ನು ಉನ್ನತವಾಗಿಡ್ತಾರೆ, ಆತ್ಮಿಕ ರೀತಿಯಲ್ಲೂ ನಿಮ್ಮನ್ನು ಉನ್ನತವಾಗಿಡ್ತಾರೆ. ದೇವರು ಅಬ್ರಹಾಮನನ್ನ ಕರೆದು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸುವೆನು ಅಂತ ವಾಗ್ದಾನ ಮಾಡ್ತಾರೆ. ಅಬ್ರಹಾಮನಿಗೆ ಈ ಲೋಕದ ಆಶೀರ್ವಾದಗಳು, ಪರಲೋಕದ ಆತ್ಮೀಯ ಆಶೀರ್ವಾದಗಳು ಕೂಡ ಇದ್ದವು. ಯಹೂದ್ಯರು, ಇಸ್ರಾಯೇಲರು ಅಬ್ರಹಾಮನನ್ನು ನಮ್ಮ ತಂದೆ ಎಂದು ಕರೆಯುತ್ತಾ ಇದ್ದರು. ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ವಂಶಾವಳಿ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುವಾಗ ಅಬ್ರಹಾಮನ ಮಗನು ದಾವೀದನ ಕುಮಾರನೂ ಆಗಿರುವ ಯೇಸು ಕ್ರಿಸ್ತನ ವಂಶಾವಳಿ ಎಂದು ಕರೆಯಲ್ಪಟ್ಟಿದೆ. ಅಬ್ರಹಾಮನನ್ನು ವಿಶ್ವಾಸಿಗಳ ತಂದೆ ಎಂದು ಕೂಡ ಕರೆಯುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮನ್ನು ಕೂಡ ಈ ಭೂಮಿಯಲ್ಲಿ ದೇವರು ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವವರಾಗಿದ್ದಾರೆ. ಪ್ರಭಾವ, ಐಶ್ವರ್ಯಗಳು ನಿನ್ನ ಸನ್ನಿಧಿಯಲ್ಲಿ ಬರುತ್ತದೆ, ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು ಎಂದು ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 12ನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಒಬ್ಬನನ್ನು ಶ್ರೀಮಂತನಾಗಿಸೋದು, ಒಬ್ಬನನ್ನು ಬಡವನಾಗಿಸೋದು, ಕೊಡುವುದು, ತೆಗೆದುಕೊಳ್ಳೋದು ಎಲ್ಲವೂ ದೇವರ ಕೈಯಲ್ಲಿದೆ. ಹಾಗಾಗಿ ನೀವು ಮನುಷ್ಯರ ಸಹಾಯವನ್ನು ಹುಡುಕೋದು ವ್ಯರ್ಥ ಆಗಿದೆ. ನೀವೆಂದು ಕಷ್ಟದಲ್ಲಿ, ಅವಮಾನದಲ್ಲಿ ಇರೋದಾದರೆ, ನಿಮ್ಮನ್ನು ಜನರು ಅನೇಕ ಅವಮಾನಗಳಲ್ಲಿ ಪಡಿಸಿ ನಿಮ್ಮ ಸ್ಥಿತಿಯನ್ನು, ದುರವಸ್ಥೆಯನ್ನು ಪಡಿಸಿರುವುದಾದರೆ ದೇವರನ್ನು ನಂಬಿರಿ, ಯೇಸುವನ್ನು ನಂಬಿರಿ. ನೀವು ಯಾರೇ ಆಗಿರಿ, ಆತನು ನಿಮ್ಮ ದುರವಸ್ಥೆಯನ್ನು ತಪ್ಪಿಸುವವನಾಗಿದ್ದಾನೆ. ಸಾಲವೆಂಬ ಸುಳಿಯಲ್ಲಿ ನೀವು ಸಿಕ್ಕಾಕೊಂಡಿರ್ಬೋದು, ಸೈತಾನನ ಅನೇಕ ತಂತ್ರಗಳಿಗೆ ನೀವು ಸಿಕ್ಕಾಕೊಂಡಿರ್ಬೋದು, ಪಾಪವೆಂಬ ಸುಳಿಯಲ್ಲಿ ಸಿಕ್ಕಾಕೊಂಡು ಅದರಿಂದ ಹೊರಗೆ ಬರಲು ನನಗೆ ಸಾಧ್ಯವಾಗ್ತಾ ಇಲ್ಲ ಅಂತ ನೀವು ನರಳುತ್ತಾ ಇರ್ಬೋದು. ನಮ್ಮ
ಜೀವಿತದಲ್ಲಿ ಯಾರು ಸರಿಪಡಿಸ್ತಾರೆ, ನನಗೆ ಯಾಕೆ ಈ ಜೀವಿತ ಬೇಕು, ನನಗೆ ಯಾರೂ ಇಲ್ಲ, ನಾನು ಅನಾಥಳು ದಿಕ್ಕೆಟ್ಟವಳಾಗಿದ್ದೇನೆ, ನನಗೆ ಯಾರೂ ಬೇಡ, ನಾನು ಎಲ್ಲರಿಂದ ಮೋಸ ಹೋಗಿದ್ದೇನೆ ಎಂಬ ಒಂದು ಕಷ್ಟದಲ್ಲಿ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ಆದರೆ ನಿಮಗಾಗಿ ಯೇಸು ಇದ್ದಾನೆ. ಯೇಸು ಯಾವತ್ತಿಗೂ ಕೂಡ ಮಾಡಿದಂಥ ಮಾತನ್ನು, ವಾಗ್ದಾನ ಮಾಡಿದಂಥ ಮಾತನ್ನು ಎಂದಿಗೂ ಕೂಡ ಆತನು ತಪ್ಪುವವನಲ್ಲ. ಯಾಕೆಂದರೆ ಮನುಷ್ಯನ ಹಾಗೆ ದೇವರು ಎರಡು ಮಾತಿನವನಲ್ಲ. ದೇವರು ಯಾವಾಗಲೂ ಒಂದು ಮಾತನ್ನು ಹೇಳಿದರೆ ಅದನ್ನು ನೆರವೇರಿಸ್ತಾರೆ. ಕೆಲವೊಮ್ಮೆ ನೀವು ಅದನ್ನು ಮರೆತು ಹೋಗ್ಬೋದು, ಆದರೆ ದೇವರು ಎಂದಿಗೂ ಮರೆಯದಂತೆ ಅದನ್ನು ನೆರವೇರಿಸುವವರಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ನೀವು ಕೆಲಸ ಮಾಡೋ ಸ್ಥಳಗಳಲ್ಲಿ ಕೆಲವರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚುಗಳನ್ನು ಪಟ್ಟು, ಅಥವಾ ನೀವು ಹೋಗುವಂಥ ನಿಮ್ಮ ಕುಟುಂಬವನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟು ಏನಾದರೂ ಮಾಡಿ ನಿಮ್ಮ ಒಂದು ಹೆಸರನ್ನು ಕೆಡಿಸಬೇಕು, ಏನಾದರೂ ಮಾಡಿ ನಿಮ್ಮನ್ನು ನಾಶಪಡಿಸಬೇಕು ಅಂತ ಅನೇಕ ನಿಮಗೆ ಗೊತ್ತಿಲ್ಲದ ಕೈಗಳು, ನಿಮಗೆ ಗೊತ್ತಿಲ್ಲದಂತಹ ಆಲೋಚನೆಗಳು ನಡೀತಾ ಇರುತ್ತೆ. ಆದರೆ ದೇವರು ಅವು ಯಾವುಗಳನ್ನು ನೆರವೇರಲು ಬಿಡದೆ ದೇವರು ನಿಮ್ಮನ್ನು ತನ್ನ ಸಂರಕ್ಷಣೆಯಲ್ಲಿ ಕಾಯ್ತಾ ಇದ್ದಾರೆ. ಹಾಗಿರುವಾಗ ದೇವರಿಗೆ ನೀವು ಸ್ತೋತ್ರವನ್ನು ಸಲ್ಲಿಸಬೇಕು. ದೇವರ ಬಳಿ ಎಲ್ಲವೂ ಇದೆ. ಪ್ರಭಾವ, ಐಶ್ವರ್ಯಗಳು ದೇವರ ಸನ್ನಿಧಿಯಲ್ಲಿ ಬರುತ್ತವೆ ಮತ್ತು ದೊಡ್ಡಸ್ತಿಕೆಗೂ ಶಕ್ತಿಗೂ ಯಾರು ಕಾರಣ? ದೇವರೇ ಕಾರಣ. ಅದಕ್ಕೆ ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆತನೊಬ್ಬನೇ ನಿಮ್ಮ ಸ್ತೋತ್ರಕ್ಕೆ ಪಾತ್ರನೋ, ಆತನು ನಿಮ್ಮ ದೇವರು. ನಿಮ್ಮ ದೇವರು ದೊಡ್ಡವನಾಗಿದ್ದಾನೆ, ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ಹಾಗಿರುವಾಗ ನೀವು ಈ ಲೋಕದ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುವಾಗ ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮನ್ನು ಅವಮಾನ ಪಡಿಸುವಾಗ ನೀವು ತಾಳ್ಮೆಯಿಂದ ಆ ಅವಮಾನದಲ್ಲಿ ನೀವು ವರ್ತನೆ ಮಾಡ್ತಿರಲ್ಲ. ಅನೇಕ ಸಲ ನಾವು ನೆನೆಸ್ಕೊಳ್ತೇವೆ, ನನಗೆ ಅವಮಾನ ಆಯಿತು ಅಂತ ನಾವೇನು ಮಾಡ್ತೇವೆ, ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬರುವಾಗ ನಮಗೆ ಕೋಪ ಬರುವಾಗ ನಾವೇನು ಮಾಡ್ತೇವೆ, ಆ ಕೋಪದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತೇವೆ ಅಂತ ಗೊತ್ತಾಗೋದಿಲ್ಲ. ನನ್ನ ಜೀವಿತದಲ್ಲಿ ನಡೆದ ಒಂದು ಸಂಭವವನ್ನು ನಾನು ನಿಮ್ಮ ಬಳಿಯನ್ನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ದೇವರೇ, ನಮ್ಮ ಮೇಲೆ ಇಲ್ಲ ಸಲ್ಲದ ಅಪರಾಧಗಳು ಬರ್ತಾ ಇದೆ, ಇದರಿಂದ ಬಹಳ ನೋವಾಗ್ತಾ ಇದೆ, ಏಕೆ ಈಗ ಆಗ್ತಾ ಇದೆ ಅಂತ ದೇವರ ಬಳಿಯಲ್ಲಿ ನಾನು ಪ್ರಾರ್ಥನೆಯಲ್ಲಿ ಕೇಳುವಾಗ ದೇವರು ನನಗೆ ತಿಳಿಸಿಕೊಟ್ಟ ಒಂದು ವಿಷಯವೇನೆಂದರೆ, ನಾವು ಅವಮಾನದಲ್ಲಿ ಹೇಗೆ ವರ್ತನೆ ಮಾಡ್ತೇವೆಂಬುದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನಾವು ಅವಮಾನಕ್ಕೆ ಒಳಗಾದಾಗ ನಾವು ಕೆಲವೊಮ್ಮೆ ನೆನೆಸ್ಕೊಳ್ತೇವೆ, ನಾವು ಅವಮಾನಕ್ಕೆ ಒಳಗಾದಾಗ ದೇವರಿಗೆ ಅಪಕೀರ್ತಿ ಉಂಟಾಗ್ತದೆ, ಅಥವಾ ನಾವು ಇದರಿಂದ ಏನಾದರೂ ನಮ್ಮ ಕುಟುಂಬದವರಿಗೆ ತೊಂದರೆ ಆಗ್ತದೆ ಅಂತ ನಾವು ಭಾವಿಸ್ತೇವೆ. ಆದರೆ ನಾವು ಅವಮಾನಕ್ಕೆ ಒಳಗಾಗುವಾಗ ಆ ಸಮಯದಲ್ಲಿ ಹೇಗೆ ವರ್ತಿಸ್ತೇವೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನಾವು ಆ ಸಮಯದಲ್ಲಿ ಸಂಯಮವನ್ನು ಕಳೆದುಕೊಂಡು ವರ್ತಿಸುವುದಾದರೆ ಅದರಿಂದ ದೇವರಿಗೆ ಬೇಸರವನ್ನು ಉಂಟು ಮಾಡ್ತೇವೆ. ನಾವು ಆ ಅವಮಾನದ ಸಮಯದಲ್ಲಿ ನಮ್ಮ ಹೆಸರುಗಳು ಅಪಕೀರ್ತಿಗೆ ಗುರಿಯಾಗುವ ಸಮಯಗಳಲ್ಲಿ ನಾವು ತಾಳ್ಮೆಯಿಂದ ಸಂಯಮವಾಗಿ ವರ್ತಿಸುವವರಾಗಿರಬೇಕು. ತಾಳ್ಮೆಯಿಂದ ಸಂಯಮವಾಗಿ ನಾವು ವರ್ತಿಸುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ದೇವರಿಗೆ ಯಾವುದು ಇಂಪಾರ್ಟೆಂಟ್ ಆಗ್ತದೆ ಅಂದರೆ, ನಿನ್ನ ಬಿಹೇವಿಯರ್ ಎಲ್ಲ ಸಮಯದಲ್ಲೂ, ಅವಮಾನ ಆಗೋ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ, ದುಃಖದ ಸಮಯದಲ್ಲಿ, ಸಂತೋಷದ ಸಮಯದಲ್ಲಿ ನೀನು ಹೇಗೆ ಇರ್ತೀಯಾ ಅನ್ನೋದೇ ಇಂಪಾರ್ಟೆಂಟ್ ಆಗ್ತದೆ. ತಾಳ್ಮೆ ಉಳ್ಳವರಾಗಿರ್ತೀರಾ, ಸಂತೋಷ ಬರುವಾಗ ದೇವರನ್ನ ಮರಿತೀರಾ, ಅಥವಾ ಕಷ್ಟ ಬರುವಾಗ ದೇವರ ಮೇಲೆ ಗುಣಗುಡ್ತೀರಾ, ಹೇಗಿರ್ತೀರಾ ಅಂತ ದೇವರು ಪರೀಕ್ಷೆ ಮಾಡ್ತಾ ಇರ್ತಾರೆ. ದೇವರು ಮನುಷ್ಯನ ಹಾಗೆ ಮುಖವನ್ನು ನೋಡುವವರಲ್ಲ, ಮನಸ್ಸನ್ನು ನೋಡುವವರು. ಹಾಗಿರುವಾಗ ನಾವು ದೇವರ ಮುಂದೆ ದೇವರನ್ನ ಮೆಚ್ಚಿಸುವವರಾಗಿರಬೇಕು. ಅನೇಕ ಸಲ ನೀವು ಮಾಡಿಲ್ದೇ ಇರೋ ತಪ್ಪನ್ನು ನಿಮ್ಮ ಮೇಲೆ ಆರೋಪಗಳು ಮಾಡುವಾಗ ನಾವು ಅವರ ಹಾಗೆ ಹೋಗಿ ಜಗಳ ಮಾಡೋದು, ಅಥವಾ ಅವರ ಹಾಗೆ ನಾವು ಕೂಡ ಕೂಗಾಡಿದರೆ ನಮಗೂ ಅವರಿಗೂ ವ್ಯತ್ಯಾಸ ಇರೋದಿಲ್ಲ. ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ ಅಂತ ಹೇಳಿ ದೇವರಿಗೆ ಗೊತ್ತಿರುತ್ತೆ, ದೇವರು ತಕ್ಕ ಸಮಯದಲ್ಲಿ ಅವರಿಗೆ ನಿಮ್ಮ ಮುಂದೆಯೇ ಅವರಿಗೇನು ಪ್ರತಿಫಲ ಕೊಡಬೇಕು ಅದನ್ನು ಕೊಡುತ್ತಾರೆ. ಆದರೆ ನೀವು ಮಾತ್ರ ಸಂಯಮವನ್ನು ಕಳೆದುಕೊಳ್ಬೇಡಿ. ಯಾಕೆಂದರೆ ಇದು ಅನೇಕ ಸಲ ದೇವರು ನನಗೆ ತಿಳಿಸಿಕೊಟ್ಟಂಥ ವಿಷಯ ಇದಾಗಿದೆ. ನಾವು ಅವಮಾನದಲ್ಲಿ ಹೇಗೆ ವರ್ತನೆ ಮಾಡ್ತೇವೆಯೋ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ಅವಮಾನಗಳಲ್ಲಿ ದೇವರನ್ನು ನಿರೀಕ್ಷಿಸಿರಿ. ದೇವರು ನಿಮ್ಮನ್ನು ಈ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. ನಾವು ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ಹೌದು ದೇವ, ನೀನು ವಾಗ್ದಾನ ಮಾಡಿದ ಹಾಗೆ, ದೇವರ ಚಪ್ಪನೆಯ ಪುಸ್ತಕದಲ್ಲಿ ವಾಗ್ದಾನ ಮಾಡಿದ ಹಾಗೆ ನಮ್ಮನ್ನು ಉನ್ನತಿಗೆ ತರುವಂಥ ದೇವರು ನೀನಾಗಿದ್ಯಾ. ನಮ್ಮನ್ನು
ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವವರು ನೀವಾಗಿದ್ದೀರಾ. ಯಾರ್ಯಾರು ಅವಮಾನಗಳಲ್ಲಿ, ಕಷ್ಟಗಳಲ್ಲಿ, ವೇದನೆಯಲ್ಲಿ, ಇಲ್ಲ ಸಲ್ಲದ ಆರೋಪಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ ಅವರಿಗೆ ತಾಳ್ಮೆ ನಾನು ಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಯಾರ್ಯಾರು ಬಡತನದಲ್ಲಿ, ಕಷ್ಟದಲ್ಲಿ ಇದ್ದಾರೋ ದೇವರೇ, ಅವರಿಗೆ ಪರಿಶುದ್ಧ ಆತ್ಮನೆ ನೀನು ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಈ ವಾಕ್ಯವನ್ನು ಅವರು ಕೇಳುವುದು ಮಾತ್ರ ಅಲ್ಲ, ಅವರ ಜೀವಿತದಲ್ಲಿ ಅಳವಡಿಸಿಕೊಂಡು ಈ ವಾಕ್ಯದ ಮೂಲಕ ಅವರ ಜೀವಿತವನ್ನು ನೀನು ಬದಲಾಯಿಸೋದು ಆಶೀರ್ವಾದಕರವಾಗಿ ನೀನು ಮಾಡಬೇಕಾಗಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ರಾಜ, ನೀನು ತಾನೇ ಹಾಗೆ ಮಾಡ್ತೀಯ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲವನ್ನೂ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.